ಯೆಲ್ಲೋ ಮತ್ತು ಪಿಂಕ್ ಶೇಡಲ್ಲಿದೆ. ಇದು ಪ್ಯೂರ್ ಸಿಲ್ಕ್ ಅಲ್ಲ, ಇದು ರಾ ಸಿಲ್ಕಲ್ಲಿ ತೊಗೊಂಡಿರೋದು. ಇದೂ ಅಷ್ಟೇ ಸುದರ್ಶನ್ ಸಿಲ್ಕ್ಸಲ್ಲಿ ರಘು ತೊಗೊಬಂದಿದ್ದು. ಇದ್ರ ಬ್ಲೌಸು ಸ್ವಲ್ಪ ಈ ಥರ ಬಫ್ ಥರ ಮಾಡಿಸೋಣ ಅಂತ ಹೇಳಿ ಮಾಡಿಸಿದೆ. ಫಸ್ಟ್ ಟೈಮ್ ನಾನು ಈ ಥರ ಬಫ್ ಇಡ್ಸಿದ್ದು, ತುಂಬ ಚೆನ್ನಾಗಿ ಕಾಣ್ತಿತ್ತು ಇದು. ಸೊ ಈ ಥರ ಇದಕ್ಕೇನು ನಾರ್ಮಲಾಗೆ ಹೊಲಿಸಿದೆ, ಇದಕ್ಕೇನು ಬೇರೆ ಡಿಸೈನ್ ಮಾಡಿಸಿರಲಿಲ್ಲ. ಸೊ ನೋಡಿ, ಸೀರೆ ಫುಲ್ ಈ ಥರ ಹೊಲಿಸಿದೆ. ಇದಕ್ಕೆ ಪಿಂಕ್ ಬಾರ್ಡರ್ ಇದೆ. ಇದು ರಾ ಸಿಲ್ಕ್, ಇದು ಪ್ಯೂರ್ ಸಿಲ್ಕ್ ಅಲ್ಲ, ರಾ ಸಿಲ್ಕ್. ಈ ಥರ ಬಾರ್ಡರ್ ಈ ಥರ ಇದೆ, ಬಾರ್ಡರ್ ಈ ಥರ ಇದೆ. ಈ ಥರ ಸಿಲ್ವರ್ ವರ್ಕ್ ಥರ ಇದೆ, ಸಿಲ್ವರ್ ಜರಿಯಲ್ಲಿದೆ ಇದ್ರ ಬಾರ್ಡರ್ ಅಷ್ಟೇ. ಮತ್ತು ಸೆರ್ಗೂ ಅಷ್ಟೇ ಈ ಥರ. ಇದು ನಾನು ಹುಟ್ಟಾಗ ತುಂಬ ಜನ ಕೇಳ್ತಿದ್ರು ಎಷ್ಟು ತುಂಬ ಚೆನ್ನಾಗಿದೆ ಅಂತ. ಅದು ಎಷ್ಟು ಎಷ್ಟು ಅಂತ. ಇದ್ರ ಬೆಲೆ ತುಂಬಾ ಕಡಿಮೆ, ಇದು 2,500. ಆದರೆ ನಾನು ಹುಟ್ಟಿದಾಗ ಎಲ್ಲರೂ ಇದು ಒಂದು 5,000-6,000 ಕೊಡೋ ಥರ ರೇಂಜಲ್ಲಿದೆ ಅಂತ ಹೇಳಿದ್ರು. ಸೊ ಇದನ್ನು ಅಷ್ಟೇ ಸುದರ್ಶನ್ ಸಿಲ್ಕ್ಸಲ್ಲಿ ರಘು ತೊಗೊಬಂದಿತ್ತು. ಇದು 2,500 ಅಷ್ಟೇ ಇದ್ರ ಬೆಲೆ. ಇದು ರೀಸೆಂಟಾಗಿ ತಂದಿದ್ದು, ಅದಕ್ಕಾಗಿ ನಾನು ಪ್ರೈಸ್ ಕೊಟ್ಟಿದ್ದೆ, ಇದ್ರ ಬೆಲೆ ಗೊತ್ತಿದೆ ನನಗೆ. ಇದು 2,500 ಈ ಥರ ಇದೆ, ತುಂಬಾ ಚೆನ್ನಾಗಿದೆ. ಸೊ ಇದರೆಲ್ಲ ಫೋಟೋಸು ನಾನು ಹಾಕಿರ್ತೀನಿ. ಸೊ ಸುದರ್ಶನ್ ಸಿಲ್ಕ್ಸಲ್ಲಿ ಎಲ್ಲ ರೇಂಜಲ್ಲೂ ಸಿಗುತ್ತೆ. ಸೊ ಈ ಥರ ಪ್ಯೂರ್ ಸಿಲ್ಕ್ ಅಲ್ಲದೆ ರಾ ಸಿಲ್ಕ್ ಅಂತ ಹೇಳ್ತಾರೆ. ಈ ಒಂದು 2,000 ರೇಂಜಿಂದಲೂ ನಿಮಗೆ ಎಲ್ಲ ರೇಂಜಲ್ಲೂ ಸಿಗುತ್ತೆ. ಸೊ ಪ್ಯೂರ್ ಸಿಲ್ಕ್ ಬೇಕಂದರೆ 5,000-6,000 ಸ್ಟಾರ್ಟ್ ಆಗುತ್ತೆ. ಇದನ್ನು ಅಷ್ಟೇ ಮಾರುತಳ್ಳಿ ಬ್ರ್ಯಾಂಚಲ್ಲಿ ತೊಗೊಬಂದಿದ್ದು, ರಘು ತೊಗೊಬಂದಿದ್ದು ರೀಸೆಂಟಾಗಿ. ಆಮೇಲೆ ಇದೊಂದಿದೆ, ರಘು ಅವರು ಮೈಸೂರಿಗೆ ಹೋಗಿದ್ರು ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಅಂತ. ಆವಾಗ ಒಂದು ಸೀರೆ ತೊಗೊಬಂದರು ನನಗೆ ಅಂತ. ಇದು ಪ್ಯೂರ್ ಮೈಸೂರು ಸಿಲ್ಕ್ ಅಲ್ಲ, ಇನ್ನೂ ರಾ ಸಿಲ್ಕ್ ಥರನೇ. ಸೊ ಈ ಥರ ಬಾರ್ಡರ್ ಬರುತ್ತೆ. ಇದು ಅಷ್ಟೇ ತುಂಬ ಸಾಫ್ಟ್ ಮೆಟೀರಿಯಲ್, ಇದು ಸಾಫ್ಟ್ ಸಿಲ್ಕ್ ಮೆಟೀರಿಯಲ್ ಥರ ಇದೆ. ಇದೂ ಅಷ್ಟೇ ಹುಟ್ಟಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಇದ್ರ ಬಾರ್ಡರ್ ಬಂದು ಈ ಶೇಡಲ್ಲಿ ಬರುತ್ತೆ. ಇದು ಸ್ವಲ್ಪ ರೆಡ್ ಕಲರಲ್ಲಿದೆ. ಇದೆಲ್ಲ ಸ್ವಲ್ಪ ಫ್ಲವರ್ ಪ್ರಿಂಟ್ಸಲ್ಲಿದೆ. ಸೊ ಬ್ಲೌಸೂ ಅಷ್ಟೇ ಇದೇ ಸೇಮ್ ಡಿಸೈನ್ ಆಗುತ್ತೆ. ಸೊ ಇದನ್ನು ಸಿಂಪಲಾಗಿ ಹೊಲಿಸಿದ್ದೆ. ಸೊ ಈ ಥರದ್ದಿದೆ ರಾ ಸಿಲ್ಕ್. ಅದನ್ನು ಬಿಟ್ಟು ಇದು ಒಂದು ಪ್ಯೂರ್ ಸಿಲ್ಕ್ ಅಲ್ಲ, ಇದೂ ಅಷ್ಟೇ ರಾ ಸಿಲ್ಕ್ ಅಂತ ಹೇಳ್ಬೋದು. ಇದೇನು ಗೊತ್ತಾ, ಹ್ಯಾಂಡ್ ವಾಶ್ನೂ ಮಾಡ್ಬೋದು ಅಂತ ನಮಗೆ ದೊಡ್ಡದಾಗ ಅಂಗಡಿಯವರು ಹೇಳಿದರು. ಈ ಥರ ಈ ಕನಕಾಂಬರ ಕಲರ್ ನನಗೆ ಇಷ್ಟ. ಕನಕಾಂಬರ ಕಲರ್ ಇದೆ, ಬಾರ್ಡರ್ ಬಂದು ಗ್ರೀನ್ ಕಲರ್ ಇದೆ. ಇದರ ಸೆರೆಪ್ ಬಂದು ಈ ಥರ ಬರುತ್ತೆ. ಇದೂ ಅಷ್ಟೇ ಹುಟ್ಟಿದಾಗ ತುಂಬ ಚೆನ್ನಾಗಿ ಕಾಣ್ತಿತ್ತು. ಸೊ ಇದಕ್ಕೆ ಈ ಥರ ಬ್ಲೌಸ್. ಇದು ಬಂದು ತುಂಬಾ ಕಮ್ಮಿ ರೇಂಜಲ್ಲಿ ತೊಗೊಂಡಿದ್ದು. ಇದು 700 ಅಥವಾ 800 ಅಷ್ಟು ಅನಿಸುತ್ತೆ. ಆ ರೇಂಜಲ್ಲಿ 700 ಅಥವಾ 800 ರೇಂಜಲ್ಲಿ. ಇದು ಪ್ಯೂರ್ ಸಿಲ್ಕ್ ಅಲ್ಲ, ಇದು ರಾ ಸಿಲ್ಕ್. ಹ್ಯಾಂಡ್ ವಾಶು ಮಾಡಿದ್ದೀನಿ, ಏನೂ ಆಗಿಲ್ಲ. ನಾನು ಒನ್ಸ್ ಮಾಡಿದ್ದೀನಿ, ಏನೂ ಆಗಿಲ್ಲ. ಸೊ ಬ್ರಷ್ ಏನೂ ಹಾಕಬಾರ್ದು, ಹಾಗೆ ನೀರಲ್ಲಿ ಹಾಕಿ ಇದು ಮಾಡ್ಬೋದು. ಸೊ ಇದು ಬಿಟ್ಟು ಇನ್ನೊಂದು ಲಾಸ್ಟಲ್ಲಿ ನೋಡಿ ಇದೊಂದಿದೆ, ಈ ಕಾಂಬಿನೇಷನಲ್ಲಿ ಒಂದಿದೆ. ಗ್ರೀನ್ ಮತ್ತು ಮೆರೂನಲ್ಲಿದೆ. ಇದೂ ಅಷ್ಟೇ ರೀಸೆಂಟಾಗಿ ತೊಗೊಂಡಿದ್ದು. ಸೊ ಇದೂ ಅಷ್ಟೇ ರಘು ಸೆಲೆಕ್ಷನ್, ಅವರೇ ಕೊಡಿಸಿದ್ದು ನನಗೆ. ಇದು ನೋಡಿ ಈ ಥರ ಬರುತ್ತೆ ಬಾರ್ಡರ್. ಹಾಫ್ ಸೀರೆ ಇಲ್ಲಿಂದ ಈ ಕಡೆ ಫುಲ್ ಫ್ಲೋರಲ್ ಪ್ರಿಂಟ್ಸ್ ಥರ ಬರುತ್ತೆ. ಈ ಕಡೆ ಈ ಥರ ಹೂವು, ಒಂದೊಂದು ಹೂವು ಬರುತ್ತೆ. ಸೀರೆ ಫುಲ್ ಇದೇ ಥರ ಡಿಸೈನ್ ಆಗುತ್ತೆ. ಇದು ಬಾರ್ಡರ್ ಇಲ್ಲ, ಆದರೆ ಈ ಕಡೆ ಒಂದು ಈ ಕಾಲು ಭಾಗ ಸೀರೆ ಏನಿದೆ ಅಲ್ವಾ, ಈ ಥರ ಫುಲ್ ಜರಿ ವರ್ಕಲ್ಲಿದೆ. ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಇದೂ ಅಷ್ಟೇ ತುಂಬ ಇಷ್ಟ ಆಯಿತು ನನಗೆ. ಇದ್ರ ಬಾರ್ಡರ್ ಬಂದು ಈ ಥರ ಇದೆ, ಈ ಥರ ಜರಿ ವರ್ಕಲ್ಲಿದೆ. ಇದಕ್ಕೆ ಈ ಥರ ಡಿಸೈನ್ ಮಾಡಿಸಿದೆ. ಇದು ಬಾರ್ಡರ್ ಈ ಥರ ಜರಿ ವರ್ಕಲ್ಲಿದೆ. ಇದೂ ಅಷ್ಟೇ ಹುಟ್ಟಿದ ಮೇಲೆ ತುಂಬ ಚೆನ್ನಾಗಿ ಕಾಣ್ತಿತ್ತು. ತುಂಬ ಜನನೂ ಕೇಳ್ತಿದ್ರು ಎಲ್ಲಿ ತೊಗೊಂಡ್ರಿ. ನಾನು ಸ್ಟಿಚಿಂಗ್ ಕೊಟ್ಟಾಗೂ ಅಷ್ಟೇ ತುಂಬ ಜನ ಕೇಳ್ತಿದ್ರು, ಅಲ್ಲಿ ಸ್ಟಿಚಿಂಗ್ ಕೊಟ್ಟಿದ್ರು ಶಾಪಲ್ಲಿ, ಅಲ್ಲಿ ಬರೋಕ್ಕೆ ಎಲ್ಲಿ ತೊಗೊಂಡ್ರಿ ಅಂತ. ಸೊ ಇದೂ ಅಷ್ಟೇ ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಇದು 15,000 to 17 ರೇಂಜಲ್ಲಿ ತೊಗೊಂಡಿದ್ದು. ಈ ಥರ ಇದೆ ಆಯಿತಾ. ಈ ಥರ ಸೆರಪ್ ಬಂದು ಈ ಥರ ಇದೆ ನೋಡಿ. ಈ ಥರ ಬೀಡ್ಸ್ ಡಿಸೈನ್ ಮಾಡಿಸಿದ್ವಿ. ಈ ಥರ ಮತ್ತು ಬ್ಲೌಸ್ ಬಂದು ಗ್ರೀನ್ ಕಲರಲ್ಲಿ ಈ ಥರ. ಆ ಬ್ಲೌಸ್ಗೆಲ್ಲ
ಈ ಥರ ಈ ಡಿಸೈನ್ ಹಿಂಗೆ ಕಾಣಿಸ್ತಿದೆ ಅಲ್ವಾ, ಸ್ವಲ್ಪ ಜರಿ ಗೋಲ್ಡನ್ ಕಲರ್ ಜರಿ ಥರ ಬಂದಿತ್ತು. ಅದಕ್ಕೆ ಸ್ವಲ್ಪ ಲೈಟಾಗಿನ ಡಿಸೈನ್ ಮಾಡಿಸಿದ್ದೀನಿ, ತುಂಬ ಹೆವಿ ಡಿಸೈನ್ ಏನೂ ಮಾಡಿಸಿಲ್ಲ. ಈ ಥರ ಡಿಸೈನ್ ಬಂದಿದೆ. ಇದೂ ಅಷ್ಟೇ ಸಿಲ್ಕ್ ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದು, ಚಿಕ್ಕಪೇಟೆ. ಸಿಲ್ಕ್ ಲೆಹಂಗಾ, ಇದು ರಾ ಸಿಲ್ಕ್ ಲೆಹಂಗಾನೆ. ಸೊ ಇದು ಸುದರ್ಶನ್ ಸಿಲ್ಕ್ಸಲ್ಲೇ ತೊಗೊಂಡಿದ್ದು. ನೋಡಿ ಇದು ಒಂದು ಮಸ್ಟರ್ಡ್ ಕಲರಲ್ಲಿ ಬರುತ್ತೆ. ಇದು ಹಾಫ್ ಸ್ಟಿಚ್ ಇರುತ್ತೆ, ಲೈಕ್ ಸೆಮಿ ಸ್ಟಿಚ್ ಥರ ಇರುತ್ತೆ. ನಾವೇ ಸ್ಟಿಚ್ ಮಾಡ್ಕೋಬೇಕು. ಈ ಥರ ನಮ್ಮ ಸೈಜಿಗೆ ನಾವು ಎಷ್ಟು ಬೇಕೋ ಸ್ಟಿಚ್ ಮಾಡ್ಕೋಬೋದು. ಲೆಹಂಗಾ ಈ ಥರ ಇದೆ, ಕಲರ್ ಚೆನ್ನಾಗಿದೆ. ಇದು ಬಾರ್ಡರ್ ಈ ಥರ ಇದೆ. ಇದಕ್ಕೊಂದು ದುಪ್ಪಟ್ಟ ಮತ್ತು ಬ್ಲೌಸ್ ಪೀಸ್ ನಾನು ಈ ಥರ ಬೋಟ್ ನೆಕ್ ಥರ ಸ್ಟಿಚ್ ಮಾಡಿಸಿದ್ದೀನಿ. ಇದಕ್ಕೂ ಅಷ್ಟೇ ಈ ಬ್ಲೌಸ್ಗೆ ಈ ಥರ ಫುಲ್ ಸ್ಲೀವ್ಸ್ ಬಂದಿತ್ತು, ಅಥವಾ ನಿಮ್ಗೆ ಇಷ್ಟ ಆಗಿಲ್ಲ ಅಂದರೆ ಹಾಫ್ ಸ್ಲೀವ್ಸು ಇರ್ಬೋದು. ಸೊ ಸೇಮ್ ಲೆಹಂಗಾ ಯಾವ ಡಿಸೈನ್ ಮಾಡಿದ್ರೆ ಬ್ಲೌಸು ಅದೇ ಥರ ಡಿಸೈನ್ ಬಂದಿತ್ತು. ಇದೂ ಅಷ್ಟೇ ಸುದರ್ಶನ್ ಸಿಲ್ಕ್ಸಲ್ಲಿ ತೊಗೊಂಡಿದ್ದು. ಲೈಕ್ ಡಿಸ್ಪ್ಲೇ ಹಾಕಿದ್ರು, ನಾನು ಅದನ್ನು ನೋಡಿ ಇಷ್ಟಪಟ್ಟು ತೊಗೊಂಡೆ. ಇದೇನಾಯಿತು ಅಂದರೆ 4500 ಇತ್ತು ಇದರ ರೇಂಜು. ನಾವು ಮದುವೆಗೆಲ್ಲ ಟೋಟಲ್ ಸೀರೆ ತೊಗೊಂಡಿದ್ದಕ್ಕೆ ಒಂದು ಕೂಪನ್ ಕೊಟ್ಟಿದ್ರು. ಸೊ ಆ ಕೂಪನ್ ಡಿಸ್ಕೌಂಟ್ ಹೋಗಿ ನಮಗೆ ಇದು 4500 ಕೂಪನ್ ಡಿಸ್ಕೌಂಟ್ ಏನಿತ್ತಲ್ವ ಅದೆಲ್ಲ ಹೋಗಿ 2500 ಈ ಲೆಹಂಗಾ ನಮಗೆ ಸಿಕ್ತು. ಇದೂ ನನಗೆ ಇಷ್ಟ ಆಯಿತು, ಈ ಕಾಂಬಿನೇಷನು ನನಗೆ ಇಷ್ಟ ಆಯಿತು. ಸೊ ಈಗ ಪಾಪು ಕಲೆಕ್ಷನ್ಸ್ನ ತೋರಿಸ್ತೀನಿ. ಸೊ ಈಗ ಪಾಪು ಕಲೆಕ್ಷನ್ಸ್ನ ತೋರಿಸ್ತೀನಿ. ನೋಡಿ ಇದು ಪಾಪುದು ಲೆಹಂಗಾ, ಇದು ಈ ಥರ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ಮಕ್ಕಳ ಬಟ್ಟೆನೇ ತುಂಬ ಚೆಂದ. ಈ ಥರ ಇದೆ, ಟೈಮ್ ಬರುತ್ತೆ. ಹಾಕೋದೆಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಚಿಕ್ಕಮಗಳೂರಲ್ಲಿ ತೊಗೊಂಡಿದ್ದು ಹರಿ ಅಂತ ಒಂದು ಶಾಪ್ ಇದೆ, ಅಲ್ಲೆಲ್ಲನೂ ಚೆನ್ನಾಗಿರುತ್ತೆ ಮಕ್ಕಳ ಬಟ್ಟೆ. ಸೊ ತುಂಬ ನಾವು ಬಟ್ಟೆ ಅಲ್ಲೇ ತರ್ತೀವಿ. ಅವಳಿಗೆ ಈ ಥರ ಟೈಮ್ ಬರುತ್ತೆ. ಸೊ ಅವಳು ಅಳತೆಗೆ ಎಷ್ಟು ಕಾಸ್ಟ್ ನಾವು ಕಟ್ಬೋದು. ಸೊ ತುಂಬ ಟೈಟಾಗಿ ಕಟ್ಟಬೇಡಿ ಮಕ್ಕಳಿಗೆ, ತುಂಬ ಸ್ವಲ್ಪ ಲೂಸಾಗೇ ಕಟ್ತೀರಿ. ಇದು ಯೆಲ್ಲೋ ಕಲರ್ ಕಾಂಬಿನೇಷನ್ ಮತ್ತು ಗ್ರೀನ್ ಮತ್ತು ಯೆಲ್ಲೋ ಕಲರ್ ಕಾಂಬಿನೇಷನಲ್ಲಿದೆ. ಇದು ಒಂಥರ ಪ್ರಿಂಟ್ಸ್ ಏನಿದೆ ಅಲ್ವಾ ಅದು ನೋಡಿ, ಇದು ತುಂಬ ಚೆನ್ನಾಗಿದೆ. ಮತ್ತು ಏನು ಗೊತ್ತಾ, ಇದು ತುಂಬ ರಫು ಇಲ್ಲ, ಲೈಕ್ ಸಾಫ್ಟಾಗಿದೆ. ಮತ್ತು ಇದಕ್ಕೂ ಅಷ್ಟೇ, ನಮಗೂ ಅಷ್ಟೇ, ಬ್ಲೌಸ್ಗೂ ಅಷ್ಟೇ ಅವಳಿಗೆ ಒಳಗೆ ಕಾಟನ್ ಲೈನಿಂಗ್ ಕೊಟ್ಟಿದ್ದಾರೆ. ಸೊ ಅವಳಿಗೇನು ಚುಚ್ಚೋದು ಆ ಥರ ಏನೂ ಆಗಲ್ಲ. ಸೊ ಇದು ರೀಸೆಂಟಾಗಿ ತೊಗೊಂಡಿದ್ದು ಪಾಪುಗೆ. ಇದು ಬಂದು 800. ಇದು ಪಿಚ್ಚು ನೋಡಿ, ಇದು ಬಂದು ಪಾಪು ಲೆಹಂಗಾ. ಇದು ನಾವು ಫಸ್ಟ್ ಕ್ರೈ ತರಿಸಿದ್ದು. ಅವಳಿಗೆ ಈ ಥರ ಇದೆ, ಯೆಲ್ಲೋ ಕಲರಲ್ಲಿದೆ. ಅದಕ್ಕೆ ಒಂದು ದುಪ್ಪಟ್ಟ ಬಂದಿದೆ, ಮತ್ತು ಅವಳಿಗೆ ಒಂದು ಲೈಟ್ ಬ್ಲೂ ಶೇಡಲ್ಲಿ ಈ ಥರ ಟಾಪ್ ಬಂದಿದೆ. ಒಂದು ಈ ಥರ ಬ್ಲೌಸ್ಗೆ ಒಂದು ಚಿಕ್ಕದಾಗಿ ಈ ಥರ ಡಿಸೈನ್ ಕೊಟ್ಟು ಮಾಡಿದ್ದಾರೆ. ಇದನ್ನು ಅಷ್ಟೇ ಹಾಕಿದ ಮೇಲೆ ತುಂಬ ಚೆನ್ನಾಗಿ ಕಾಣ್ತಿದೆ ಅವಳಿಗೆ. ಈ ಥರ ಇದೆ. ಇದು ಬಂದು ಫಸ್ಟ್ ಕ್ರೈಲಿ ತರಿಸಿದ್ದು. ಇದು 2500 ರೇಂಜ್. ಸೊ ಇದೂ ಅಷ್ಟೇ ಬಾರ್ಡರ್ ಎಲ್ಲ ಈ ಥರ ಬಂದಿದೆ. ಅದು ಬಿಟ್ಟು ಒಳಗಡೆ ಈ ಥರ ಒಂದು ಕಾಟನ್ ಲೈನಿಂಗ್ ಕೊಟ್ಟಿದ್ದಾರೆ. ಇದನ್ನು ಅಷ್ಟೇ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಫಸ್ಟ್ ಕ್ರೈಲಿ ತರಿಸಿದ್ದು. ಅದಾದಮೇಲೆ ಇದು ನಾವು ಪಾಪುಗೆ ಇದು ಒಂದು ಲಂಗ ಬ್ಲೌಸ್ ತರಿಸಿದ್ವಿ. ಇದು ಬಂದು ಸುದರ್ಶನ್ ಸಿಲ್ಕ್ಸಲ್ಲಿ ಇರಗು ತಂದಿದ್ದು. ಇದು ಈ ಕಾಂಬಿನೇಷನ್ ಇದೆ. ಇದು ಬಂದು ಪ್ಯೂರ್ ಸಿಲ್ಕ್. ಇದು ಸುದರ್ಶನ್ ಸಿಲ್ಕ್ಸಿಗೆ ತಂದಿದ್ದು. ಈ ಥರ ಹಿಂದ್ಗಡೆ ಟೈಮ್ ಬರುತ್ತೆ. ಇಲ್ಲಿ ನೋಡಿ ಬಾರ್ಡರ್, ಇದು ಬ್ಲೌಸಿಗೆಲ್ಲ ಈ ಥರ ಎಂಬ್ರಾಯ್ಡರಿ ವರ್ಕ್ ಥರ ಬರುತ್ತೆ. ಈ ಡಿಸೈನ್ ತುಂಬಾ ಚೆನ್ನಾಗಿದೆ. ಹಾಕಿದ ಮೇಲೆ ಅವಳು ತುಂಬಾ ಚೆನ್ನಾಗಿತ್ತು. ಬಾರ್ಡರ್ ಎಲ್ಲ ಈ ಥರ ಬರುತ್ತೆ ಅವಳದು. ಸೊ ಒಳಗಡೆ ಒಂದು ಲೈನಿಂಗ್ ಇದೆ, ಕಾಟನ್ ಲೈನಿಂಗು ಕೊಟ್ಟಿದ್ದಾರೆ. ಇದು ತುಂಬಾ ಚೆನ್ನಾಗಿದೆ, ಪ್ಯೂರ್ ಸಿಲ್ಕ್ ಇದು. ಆಮೇಲೆ ಇದು ಬಂದು ನೋಡಿ, ಇದು ನನಗೆ ತುಂಬ ಇಷ್ಟ. ಪಾಪು ಕಲೆಕ್ಷನ್ಸ್ ಎಲ್ಲ ನನಗೆ ತುಂಬಾ ಇಷ್ಟಪಟ್ಟೆ ತೊಗೊಳ್ಳೋದು. ಆದರೆ ಇದು ನನಗೆ ತುಂಬ ಇಷ್ಟ. ಯಾಕೆ ಅಂದರೆ ಅವ್ರು ಎಷ್ಟು ಕ್ಯೂಟಾಗಿ ಸ್ಟಿಚ್ ಮಾಡಿದ್ದಾರೆ ನೋಡಿ. ಈ ಥರ ಎಲ್ಲ ಬ್ಲೌಸ್ ಈ ಥರ ಬಫ್ ಇಟ್ಟು ಈ ಕೆಳಗೊಂಥರ ಈ ಥರ ಫ್ರಿಲ್ಸ್ ಥರ ಬಂತು. ಇದು ಪಾಪುದೆಲ್ಲನೂ ಅಷ್ಟೇ ಹಿಂದುಗಡೆ ಈ ಥರ ಕೊಟ್ಟಿದ್ದಾರೆ. ಹಿಂದುಗಡೆ ಉಳಿಸಿರುತ್ತೆ. ಇದು ತುಂಬಾ
ಚೆನ್ನಾಗಿದೆ. ಮುಂದುಗಡೆ ಒಂದು ಡಿಸೈನ್ ಇದೆ. ಸೊ ಇದನ್ನು ಹಾಕಿದ್ರೆ ಅವಳಿಗೆ ಏನು ಜ್ಯುವೆಲ್ಲರಿನೂ ಹಾಕೋದ್ಬೇಡ, ಹಂಗೆ ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಿತ್ತು. ಸೊ ತುಂಬಾ ಇಷ್ಟ ಆಯಿತು ನನಗೆ. ಇದು ಬ್ಲೌಸ್ ಪಿಂಕ್ ಕಲರಲ್ಲಿದೆ. ಪಾಪು ಲಂಗ ಬಂದು ಈ ಥರ ಇದೆ. ಇದು ಅವಳ ಲಂಗ ಪೂರ್ತಿ ಈ ಥರ ಪ್ರಿಂಟ್ಸ್ ಇರೋದು ತುಂಬ ಗ್ರ್ಯಾಂಡಾಗಿ ಕಾಣ್ತಿತ್ತು. ನನಗೆ ತುಂಬ ಇಷ್ಟ ಆದಂಥದ್ದು ಇದು. ಸೊ ಇದು ಪ್ಯೂರ್ ಸಿಲ್ಕ್ ಮೆಟೀರಿಯಲ್. ಇದು ಬಂದು ಒಳಗಡೆ ಕಾಟನ್ ಒಂದು ಕಾಟನ್ ಲೈನಿಂಗ್ ಕೊಟ್ಟಿದ್ದಾರೆ. ಸೊ ಪಾಪುಗೆ ಚುಚ್ಚೋದು ಆ ಥರ ಏನೂ ಆಗೋದು. ನಾನು ಇದನ್ನೆಲ್ಲ ನೋಡಿ ಅವಳ ಬಟ್ಟೆ ಸೆಲೆಕ್ಟ್ ಮಾಡ್ತೀನಿ, ಯಾಕಂದರೆ ಅವಳಿಗೆ ಚೂರು ಇಸ್ಮಸ್ ಅದು ತರಳೆ ಮಾಡ್ತಾಳೆ ಬೇಡ ಅಂತ. ಸೊ ಇದು ಬಂದು ಬೆಂಗಳೂರಲ್ಲಿ ವಿದ್ಯಾರಣ್ಯಪುರದಲ್ಲಿ ರೈನ್ಬೋ ಕಿಡ್ಸ್ ಅಂತ ಇದೆ. ಅದು ಬಂದು ನನ್ನ ಕಸಿನ್ ಅಲ್ಲಿದ್ದಾರೆ, ಅವ್ರು ಸಜೆಸ್ಟ್ ಮಾಡಿದ್ದು ಅಲ್ಲಿ ತುಂಬ ಚೆನ್ನಾಗಿರ್ತವೆ ಅಂತ. ಸೊ ಅವಳಿಗೆ ಇದು ನಮಗೆ ತುಂಬ ಇಷ್ಟ ಆಯಿತು ಇದು, ಅದಕ್ಕೆ ಅವಳಿಗೆ ತೊಗೊಂಡ್ವಿ. ಇನ್ನೂ ಬೇರೆ ಇದು ಎತ್ನಿಕ್ ವೇರ್ ಇದೆಲ್ಲ ಬೇರೆ ಸ್ವಲ್ಪ ಪಾರ್ಟಿ ವೇರ್ ಥರನೂ ತೊಗೊಂಡಿದ್ದೀವಿ, ಅದು ನೆಕ್ಸ್ಟ್ ತಿಳಿಸ್ಕೊಡ್ತೀನಿ. ಸೊ ಇದು ಎತ್ನಿಕ್ ವೇರ್ಗಳು, ಸೊ ಇದೆಲ್ಲ ಟ್ರೆಡಿಷ್ನಲ್ ವೇರ್ ಆಗಿರೋದ್ರಿಂದ ಇಲ್ಲಿ ಲೈಕ್ ಏನೇನು ಸಿಲ್ಕ್ ಕಲೆಕ್ಷನ್ಸ್ ಇತ್ತು ಅದನ್ನು ಮಾತ್ರ ಅಷ್ಟೇ ಈ ಬ್ಲಾಗಲ್ಲಿ ತೋರಿಸ್ತಿದ್ದೀನಿ. ಸೊ ಫ್ರೆಂಡ್ಸ್ ಇಷ್ಟೆಲ್ಲ ಆಗ್ಬೋದು. ಸೊ ನೋಡಿ, ಈ ಒಂದು ಬ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಆಲ್. ಬೈ ಬೈ, ಟೇಕ್ ಕೇರ್.